ಸಹೋದರನ ಹತ್ಯೆಯ ಪ್ರತಿಕಾರವನ್ನ ತೀರಿಸಿಕೊಂಡನ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಫಾಜಿಲ್ ಸಹೋದರ 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಇದೇ ಫಾಜಿಲ್ ಹತ್ಯೆಯಾಗಿತ್ತು. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕ ದಾಳಿಯಾಗಿತ್ತು. ಸ್ನೇಹಿತರ ಜೊತೆಗೆ ಸೇರಿ ದಾಳಿ ಮಾಡಿದ್ದ ಸುಹಾಸ್ ಶೆಟ್ಟಿ. ಈ ಘಟನೆಯ ಬಳಿಕ ಸಫ್ವಾನ್ಗೆ ಆದಿಲ್ ಸಹಕಾರವನ್ನ ನೀಡುತ್ತಾನೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಫಾಜಿಲ್ ಸಹೋದರ ಭಾಗಿಯಾಗಿರುವುದು. ಈ ಪ್ರಕರಣದಲ್ಲಿ ಆತ A8 ಆರೋಪಿ. ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಲ್ಲ ಅಂತ ಕಮಿಷನರ್ ಹೇಳ್ತಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರವನ್ನ ಕೋರಿದ್ದ ಅಷ್ಟೇ. ಇದು ಪ್ರತೀಕಾರವಲ್ಲ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಇನ್ನು ಈ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ ಫಾಜಿಲ್ ಸಹೋದರ A8 ಆರೋಪಿಯಾಗಿದ್ದಾನೆ. ಹೀಗಾಗಿ ಇದು ಪ್ರತೀಕಾರವ ಅನ್ನುವಂತಹ ಅನುಮಾನ ಈಗ ಸಹಜವಾಗಿ ಮೂಡ್ತಾ ಇದೆ. ಫಾಜಿಲ್ನ ಸಹೋದರ ಈ 8 ಜನರನ್ನ ಕಟ್ಕೊಂಡು ಈ ರೀತಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದನ, ಕಾರಣ ಸುಹಾಸ್ ಶೆಟ್ಟಿ ಫಾಜಿಲ್ನನ್ನ ಹೊಡೆದಿದ್ದ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಈ ರೀತಿಯ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇವೆ. ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ ಸಹೋದರನ ಹತ್ಯೆಯ ಪ್ರತಿಕಾರವನ್ನ ತೀರಿಸಿಕೊಂಡನ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಫಾಜಿಲ್ ಸಹೋದರ 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಇದೇ ಫಾಜಿಲ್ ಹತ್ಯೆಯಾಗಿತ್ತು. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕ ದಾಳಿಯಾಗಿತ್ತು. ಸ್ನೇಹಿತರ ಜೊತೆಗೆ ಸೇರಿ ದಾಳಿ ಮಾಡಿದ್ದ ಸುಹಾಸ್ ಶೆಟ್ಟಿ. ಈ ಘಟನೆಯ ಬಳಿಕ ಸಫ್ವಾನ್ಗೆ ಆದಿಲ್ ಸಹಕಾರವನ್ನ ನೀಡುತ್ತಾನೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಫಾಜಿಲ್ ಸಹೋದರ ಭಾಗಿಯಾಗಿರುವುದು. ಈ ಪ್ರಕರಣದಲ್ಲಿ ಆತ A8 ಆರೋಪಿ. ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಲ್ಲ ಅಂತ ಕಮಿಷನರ್ ಹೇಳ್ತಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರವನ್ನ ಕೋರಿದ್ದ ಅಷ್ಟೇ. ಇದು ಪ್ರತೀಕಾರವಲ್ಲ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಇನ್ನು ಈ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ ಫಾಜಿಲ್ ಸಹೋದರ A8 ಆರೋಪಿಯಾಗಿದ್ದಾನೆ. ಹೀಗಾಗಿ ಇದು ಪ್ರತೀಕಾರವ ಅನ್ನುವಂತಹ ಅನುಮಾನ ಈಗ ಸಹಜವಾಗಿ ಮೂಡ್ತಾ ಇದೆ. ಫಾಜಿಲ್ನ ಸಹೋದರ ಈ 8 ಜನರನ್ನ ಕಟ್ಕೊಂಡು ಈ ರೀತಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದನ, ಕಾರಣ ಸುಹಾಸ್ ಶೆಟ್ಟಿ ಫಾಜಿಲ್ನನ್ನ ಹೊಡೆದಿದ್ದ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಈ ರೀತಿಯ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇವೆ. ಕಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿ ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ
ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಶಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ ಸಹೋದರನ ಹತ್ಯೆಯ ಪ್ರತಿಕಾರವನ್ನ ತೀರಿಸಿಕೊಂಡನ ಆದಿಲ್. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಫಾಜಿಲ್ ಸಹೋದರ 2022ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಇದೇ ಫಾಜಿಲ್ ಹತ್ಯೆಯಾಗಿತ್ತು. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕ ದಾಳಿಯಾಗಿತ್ತು. ಸ್ನೇಹಿತರ ಜೊತೆಗೆ ಸೇರಿ ದಾಳಿ ಮಾಡಿದ್ದ ಸುಹಾಸ್ ಶೆಟ್ಟಿ. ಈ ಘಟನೆಯ ಬಳಿಕ ಸಫ್ವಾನ್ಗೆ ಆದಿಲ್ ಸಹಕಾರವನ್ನ ನೀಡುತ್ತಾನೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಫಾಜಿಲ್ ಸಹೋದರ ಭಾಗಿಯಾಗಿರುವುದು. ಈ ಪ್ರಕರಣದಲ್ಲಿ ಆತ A8 ಆರೋಪಿ. ಆದರೆ ಇದೊಂದು ಪ್ರತೀಕಾರದ ಕೊಲೆ ಅಲ್ಲ ಅಂತ ಕಮಿಷನರ್ ಹೇಳ್ತಿದ್ದಾರೆ. ಸಫ್ವಾನ್ಗೆ ತಾನು ಕೊಲೆಯಾಗುವ ಆತಂಕದಲ್ಲಿ ಇದ್ದ, ಹೀಗಾಗಿ ತನ್ನ ರಕ್ಷಣೆಗೆ ಆದಿಲ್ ಸಹಕಾರವನ್ನ ಕೋರಿದ್ದ ಅಷ್ಟೇ. ಇದು ಪ್ರತೀಕಾರವಲ್ಲ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಇನ್ನು ಈ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸಲ್ಲಿ ಫಾಜಿಲ್ ಸಹೋದರ A8 ಆರೋಪಿಯಾಗಿದ್ದಾನೆ. ಹೀಗಾಗಿ ಇದು ಪ್ರತೀಕಾರವ ಅನ್ನುವಂತಹ ಅನುಮಾನ ಈಗ ಸಹಜವಾಗಿ ಮೂಡ್ತಾ ಇದೆ. ಫಾಜಿಲ್ನ ಸಹೋದರ ಈ 8 ಜನರನ್ನ ಕಟ್ಕೊಂಡು ಈ ರೀತಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದನ, ಕಾರಣ ಸುಹಾಸ್ ಶೆಟ್ಟಿ ಫಾಜಿಲ್ನನ್ನ ಹೊಡೆದಿದ್ದ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಈ ರೀತಿಯ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇವೆ. ಶಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಶಾಂತ್ ಮತ್ತು ಧನರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು
ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ